ಅರಸು ಅವರ ಸಿ ಎಮ್ ಪೂರ್ಣಾವಧಿ ಸಿ ಎಮ್ ಆಗಿ ಅರಸು ಅವರು ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ. ಇದ್ರ ಬಗ್ಗೆ ಏನು? ಖುಷಿ ಆಗುತ್ತೆ. ಕರ್ನಾಟಕದಲ್ಲಿ ಅರಸು ಅವರು ಒಂದು ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದರು. ಆದರೆ ಅಂದರೆ ಅವ್ರಿಗಿಂತ ಇವರು ಹೆಚ್ಚು ವರ್ಷ ಆಳ್ವಿಕೆ ಮಾಡಿದರು ಅನ್ನುವಂತಹದ್ದು ಒಂದು ರೆಕಾರ್ಡ್ ಆಗಿದೆ. ಹಾಗಾಗಿ ಇದರಲ್ಲಿ ಸಂತೋಷ ಆಗುತ್ತೆ. ಅದ್ರ ತಕ್ಕನಾಗಿ ಇನ್ನು ಜನಾನುರಾಗಿಯಾಗಿ ಜನ ಮೆಚ್ಚೋ ಆ ಥರ ಒಂದು ಆಡಳಿತವನ್ನು ಕೊಟ್ಟರೆ ಇನ್ನೂ ಒಂದು ಎಲ್ಲರೂ ಕೂಡ ಮೆಚ್ಚಿಕೊಳ್ತಾರೆ ಮುಖ್ಯಮಂತ್ರಿಗಳನ್ನ. ಯಾಕೆಂತಂದರೆ ಇವಾಗ ನಾನು ಒಬ್ಬ ಅಧ್ಯಾಪಕನಾಗಿ ಕೆಲವೊಂದು ವಿಷಯಗಳನ್ನ ಮಾತಾಡಬೇಕು ಅಂತ ಅಂದರೆ, ಈಗ ಶಿಕ್ಷಣ ಕ್ಷೇತ್ರದಲ್ಲಿ ಆಗ್ಬೋದು ಅಥವಾ ಉಳಿದ ಕೆಲವೊಂದು ಇಲಾಖೆಗಳಲ್ಲಿ ಈ ಇತ್ತೀಚೆಗೆ ಯಾವುದೂ ಕೂಡ ಪೋಸ್ಟ್ಗಳನ್ನ ಫಿಲ್ ಮಾಡಿಲ್ಲ. ಸೊ ಸಾಕಷ್ಟು ಜನ ಪದವಿ ವಿದ್ಯಾರ್ಥಿಗಳು ನಿರುದ್ಯೋಗಿಗಳಾಗ್ತಾ ಇದ್ದಾರೆ. ಅಂತಹವ್ರ ಕಡೆ ಯೂತ್ಸ್ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಸಚಿವಾಲಯ, ಮುಖ್ಯಮಂತ್ರಿಗಳು. ಆಗ ಸ್ವಲ್ಪ ಅನ್ಎಂಪ್ಲಾಯ್ಸ್ ಕಡಿಮೆ ಆಗ್ತಾರೆ ಅನ್ನೋದು ನನ್ನ ಕಾಳಜಿ. ಏಕೆಂತಂದರೆ ಕೆಲವೊಂದು ಸರ್ಕಾರಿ ಹುದ್ದೆಗಳು ಶಿಕ್ಷಣ ಕ್ಷೇತ್ರದಲ್ಲಿ ಖಾಲಿ ಇರೋಂತಹವು ಭರ್ತಿ ಆದರೆ ಯಾವುದೇ ಗೌರ್ನಮೆಂಟ್ ಸ್ಕೂಲ್ಗಳು ಮುಚ್ಚುವಂತಹ ಪರಿಸ್ಥಿತಿಗೆ ಬರೋದಿಲ್ಲ. ಅದ್ರ ಕಡೆ ಹೆಚ್ಚು ಗಮನ ಕೊಟ್ಟರೆ ನನಗೆ ತುಂಬ ಖುಷಿಯಾಗುತ್ತೆ. ಅವರು ಈ ಥರ ಅರಸ್ ಸರ್ ಅವರ ಒಂದು ರೆಕಾರ್ಡನ್ನು ಬ್ರೇಕ್ ಮಾಡಿರೋದು ನನಗೆ ಖುಷಿ ಆಗ್ತಾ ಇದೆ ಅಂತ ನಾನು ಹೇಳ್ತೀನಿ. ಸರ್, ಇವಾಗ ಸಿದ್ದರಾಮಯ್ಯ ಅವರು ಹಲವಾರು ಗ್ಯಾರಂಟಿ ಯೋಜನೆಗಳನ್ನು ನೀಡಿದ್ದಾರೆ. ನಿಮಗೆ ಯಾವುದು ಇಷ್ಟ ಆಯಿತು? ಗ್ಯಾರಂಟಿ ಯೋಜನೆಗಳಲ್ಲಿ ಕೆಲವೊಂದು, ಇವಾಗ ಉದಾಹರಣೆಗೆ ಅನ್ನಭಾಗ್ಯ ಯೋಜನೆದು ಇನ್ನೂ ಈಗಲೂ ಕೂಡ ನಡೀತಾ ಇದೆ. ಆ ಥರದ್ದು ಕೆಲವರು ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ನನಗೆ ಅದು ತುಂಬ ಖುಷಿ ತರುವಂತಹ ವಿಷಯ. ಇವಾಗ ಈ ಒಂದು ಗ್ಯಾರಂಟಿಯನ್ನು ತರಬಾರ್ದು ಅನ್ನೋದಾಗಿದ್ದರೆ, ಈ ಒಂದು ಯೋಜನೆನ ಸಿದ್ದರಾಮಯ್ಯ ಅವರು ತರಬಾರ್ದು ಅನ್ನೋದಾಗಿದ್ದರೆ ಯಾವುದು? ಈ ಕೆಲವೊಂದು ವಿಷಯಗಳಿಗೆ ಸಂಬಂಧಪಡೋದಾದರೆ, ನಾನು ಒಬ್ಬ ಅಧ್ಯಾಪಕನಾಗಿ ಯೋಚನೆ ಮಾಡೋದಾದರೆ, ಮೀಸಲಾತಿ ಅನ್ನೋ ವಿಷಯಗಳಿದೆಯಲ್ಲ, ಇದು ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ನಾನು ವೈಯಕ್ತಿಕ ಅಭಿಪ್ರಾಯ ಹೇಳ್ತಾ ಇದ್ದೀನಿ, ಮೀಸಲಾತಿ ಇಲ್ಲದೆ ಇರೋದು ವಾಸಿ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ, ಯಾರೇ ಆಗಿರಲಿ ಪ್ರತಿಭಾನ್ವಿತರು ಮುಂದೆ ಬಂದರೆ, ಎಕ್ಸ್ಪೆಷಲಿ ಶಿಕ್ಷಣ ಕ್ಷೇತ್ರ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಪ್ರತಿಭಾನ್ವಿತರು ಮುಂದೆ ಬಂದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸರ್, ಇವಾಗ 2013ರಲ್ಲಿ ಸಿದ್ದರಾಮಯ್ಯ ಅವರು ಸಿ ಎಮ್ ಆದಾಗ 18ರವರೆಗೂ ಅವರೇ ಇದ್ದರು ಪೂರ್ಣಾವಧಿ ಸಿ ಎಮ್ ಆಗಿ. ಇವಾಗ ಮತ್ತೆ 23ರಲ್ಲಿ ಎಲೆಕ್ಟ್ ಆಗಿದ್ದಾರೆ. 2028ರವರೆಗೂ ಅವರೇ ಇರಬೇಕಂತ ಹೇಳ್ತಾರೆ. ಒಳ್ಳೆಯ ಆಡಳಿತನ ಕೊಡ್ತಾ ಹೋದರೆ ಸಾಮಾನ್ಯವಾಗಿ ಜನರೇ ಉಳಿಸ್ಕೊಳ್ತಾರೆ ಅವ್ರನ್ನ ಅನ್ನೋದು ನನ್ನ ಅಭಿಪ್ರಾಯ. ಇವಾಗ ಸಿದ್ದರಾಮಯ್ಯ ಹುಂಡಿ ಅನ್ನೋ ಒಂದು ಸಣ್ಣ ಹಳ್ಳಿಯಿಂದ ಸಿದ್ದರಾಮಯ್ಯ ಅವರು ವಿಧಾನಸೌಧದವರೆಗೆ ಆ ಒಂದು ಪಯಣವನ್ನು ನೋಡಿದಾಗ ನಿಮಗೇನು ಅನಿಸುತ್ತೆ? ಹೌದು, ಅವರು ಹಳ್ಳಿನಲ್ಲಿ ಹುಟ್ಟಿ ಬೆಳೆದು ಈ ಥರ ಒಂದು ಮುಖ್ಯಮಂತ್ರಿಗಳನ್ನ ಹುದ್ದೆಯನ್ನು ಸ್ವೀಕರಿಸೋದು ಅಂತ ಅಂದರೆ ಅದು ಸಾಮಾನ್ಯ ವಿಷಯ ಅಲ್ಲ. ಅವರಲ್ಲಿರುವಂತಹ ಪ್ರತಿಭೆನೇ ಅವ್ರನ್ನ ಇಲ್ಲಿಗೆ ಕರೆತಂದಿದೆ ಅಂತ ನನಗೆ ಅನ್ನಿಸ್ತಾ ಐತೆ. ಆ ವಿಷಯದಲ್ಲಿ ನನಗೆ ಹೆಮ್ಮೆ ಇದೆ.